ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ಸಿಗೆ ಎಲ್ಲರಿಗೂ ಸ್ವಾಗತ. ಅಕ್ಕ ಇವತ್ತು ಯಾಕೆ ಸೀರೆ ಉಟ್ಕೊಂಡು ಕೂತಾಳ ಅಂತಿರ್ಬೇಕು. ಒಂದು ಕಡೆ ಹೋಗೋದಿತ್ತು, ನಾನು ಇದನ್ನು ವಿಡಿಯೋ ಮಾಡಿದ್ರಾತು, ಮಾಡ್ಕೇರಿ ಹೋದ್ರಾತಂತ ಮಾಡ್ಕೊಂಡು ಸ್ನೇಹಿತರೆ. ಅದು ನಿಮಗೇನು ಡೀಟೇಲ್ ಬೇಕಾಗಿದ್ರ ನಾ ಎಲ್ಲಿಗೆ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಂದ್ರೆ ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ. ನಾ ಈ ಸೀರೆ ಉಟ್ಟು ಎಲ್ಲಿ ಹೋಗಿರೋ ಗೊತ್ತಾಗುತ್ತಾ. ಇದು ಟೈಲರಿಂಗ್ ಚಾನಲ್ ಇರ್ತಲ್ಲ, ಟೈಲರಿಂಗ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಸ್ನೇಹಿತರೆ. ಎಲ್ಲರೂ ಭಾಳ ಫುಲ್ ಸಪೋರ್ಟ್ ಮಾಡಾಕತ್ತೀರಿ, ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ಈ ಬ್ಲೌಸು ನಾ ಸ್ಟಿಚ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಲೂಸ್ ಆಗೈತೆ, ಸ್ವಲ್ಪ ಇದಾಗೈತೆ ರೀ, ಲೂಸ್ ಆಗೈತಿ. ಭುಜ ಪಜ ಎಷ್ಟು ಕರೆಕ್ಟಾಗಿ ಕುಂತ್ಕೊಂಡು ಸ್ನೇಹಿತರೆ. ನಿಮ್ದು ಒಂಥರ ಇದು ಕಸಿ ಇಟ್ಟಿನಿ ರೀ, ಕಸಿ ಲೇಸ ಇಟ್ಟಿನಿ ನೋಡಿ ಸ್ನೇಹಿತರೆ. ನಿಮ್ದು ಈ ಥರ ಇಟ್ಕೊಂಡಿನಿ. ನಾವು ನಮ್ಮ ಬ್ಲೌಸು ನಾವು ಸ್ಟಿಚ್ ಮಾಡಾಕೊಂಡಂತ ನಮಗೆ ಹೆಂಗೆ ಬೇಕಂಗೆ ಮೈತಿ ಆತಿ ಹೊಲ್ಕೊಳಕ್ಕೆ ಬರ್ತೀರಿ. ಯಾರೇ ನೀವು ಟೈಲರಿಂಗ್ ಆಗ್ಬೇಕಂದ್ರೆ ಆರಾಮಾಗಿ ಈಜಿಯಾಗಿ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ರಗಡ್ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಾರೆ, ನೋಡ್ಕೊಂಡು ಕಲ್ಕೋರಿ. ನಮಗೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಟೈಲರಿಂಗ್ ಫಸ್ಟಿಂದ ಹೆಂಗೆ ಕಲಿತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಸಿಸ್ಟರ್ ಅಂತ. ಖಂಡಿತ ನಾನು ವಿಡಿಯೋ ಮಾಡ್ತೀನಿ. ಇವಾಗ ಸ್ವಲ್ಪ ಊರಿಗೆ ಹೋಗ್ತೀರಿ, 8 ದಿನ ಊರಿಗೆ ಹೋಗಿ ಬರ್ತೀನಿ. ಒಂದು ದಿನ ವಿಡಿಯೋ ಬರ್ತಾವೆ, ಒಂದಿನ ವಿಡಿಯೋ ಬರೋದಿಲ್ಲ. ಇನ್ನು ನಾನು ಏನಂದ್ರೆ ಈ ಒಟ್ಟು ಟೋಟಲ್ ಆಗಿ ಮೊನ್ನೆ ಅಷ್ಟೇ ಬ್ಲೌಸ್ಗಳು ರೇಟ್ ಅದು ಮ್ಯಾಗ ಹೇಳ್ಕೊತಾ ಹೋದೆ. ಇವಾಗ ಏನು ಮಾಡ್ತೀನಿ, ಎಷ್ಟು ಬ್ಲೌಸ್ ಹೊಲಿತೀವಿ, ಯಾವ ಥರ ಹೊಲಿತೀವಿ, ಯಾವ ಬ್ಲೌಸಿಗೆ ಎಷ್ಟು ರೇಟ್ ಇರುತ್ತೆ. ಸಾದಾ ಬ್ಲೌಸು ಮೊನ್ನೆ ಒಂದು 7-8 ಟಿವಿ ಅಸ್ತ್ರ ಬ್ಲೌಸ್ ಸ್ಟಿಚ್ ಮಾಡಿದೆ, ಅವನ್ನ ತೋರಿಸಿನ್ರಿ. ಇವಾಗೆಲ್ಲ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿದವ ರೀ, ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದು. ಮತ್ತು ಇದು ರೀ, ಇವು ಇಷ್ಟು ಬ್ಲೌಸು ಸ್ಟಿಚ್ ಮಾಡಿದ್ದು ನೋಡಿ, ಇವು ಕೂಡ ಇವು ಸ್ಟಿಚ್ ಮಾಡಿದ್ದು. ಮತ್ತು ಸೀರೆ ದಂಡಿ ಹೊಲದ ರೇಟು, ಪಿಕೋ ಹಾಕಿದ ರೇಟು, ಪಾಲ್ ಮಾಡಿದ ರೇಟು, ಕುಂಚಿಗೆ ಹೊಲದ ರೇಟು, ಮತ್ತು ಟಾಪ್ ಹಿಡಿದ ರೇಟ, ನೈಟಿ ಹಿಡಿದ ರೇಟ, ಪ್ರತಿಯೊಂದು ರೇಟ ಹೇಳಬೇಕು. ಯಾಕಂದ್ರೆ ನಿಮ್ಮ ಹಳ್ಳಿ ಕಡೆ ಎಷ್ಟೈತ್ರಿ ರೇಟ, ಏನೈತ್ರಿ ಅಂತ ಭಾಳ ಮಂದಿ ಕೇಳಾಕತ್ತಿದ್ರಿ ಸ್ನೇಹಿತರೆ. ನೀವು ಅದಕ್ಕೆ ಹೇಳ್ಕೊಂಬಂದ್ರಾತಂತೇಳಿ ಕುಂತೀನಿ ನೋಡಿ. ಇಷ್ಟೆಲ್ಲ ಬಟ್ಟೆ ಹೊಲಿದ್ರೆ ಎಷ್ಟು ನಮ್ಗೆ ಅರ್ನಿಂಗ್ಸ್ ಬರ್ತಾ, ಎಷ್ಟು ಹಳ್ಳಿ ಕಡೆ ಎಷ್ಟು ಮಾಡಿದ್ರೂ ಕೂಲಿ ಇಲ್ಲ ಸ್ನೇಹಿತರೆ. ಬೇಕಾದಷ್ಟು ದುಡೀರಿ, ಬೇಕಾದಷ್ಟು ಸ್ಟಿಚಿಂಗ್ ಮಾಡಿ, ಅಮೌಂಟೇ ಇರೋದಿಲ್ಲ. ನಾವೆಲ್ಲ ಮನೆ ಕೆಲಸ ನೋಡ್ಕೊಂಡು ಮಕ್ಕಳು ಹೊಡ್ಕೊಂಡು ಎಷ್ಟು ಕಷ್ಟಪಟ್ಟು ಸ್ಟಿಚಿಂಗ್ ಮಾಡ್ತೀವಿ, ಅಮೌಂಟೇ ಆಗಲ್ಲ ಅಂತ ಅಂತಿರಬೇಕು. ತಿಂಗಳ 20,000, 30,000, 40,000 ಇರ್ತಾ ಟೈಲರಿಂಗ್ ದುಡಿತೀನಿ ಅಂತಾರ. ನಮ್ದು ಒಂದು ತಿಂಗಳಿಗೆ ಆಗುವ ಆದಾಯ ಎಷ್ಟಾಗುತ್ತಂತ ನಿಮ್ಗೆ ಶೇರ್ ಮಾಡ್ತೀನಿ ಬರ್ರಿ. ಫಸ್ಟ್ ನಾನು ಏನು ಹೇಳ್ತೀನಿ ಸ್ನೇಹಿತರೆ, ನಿಮಗೆ ನಾವೇನಾದ್ರೆ ಹಿಂಗೆ ಸೀರೆ ಪಿಕೋ ಅಂತಾನೆ ಬರ್ತೀವಿ. ಸೀರೆ ಪಿಕೋ ಹಾಕಿರ 15 ರೂಪಾಯಿ ಕೊಡ್ತಾರೆ ನಮ್ಮ ಹಳ್ಳಿ ಕಡೆ. 15 ರೂಪಾಯಿ ಸೀರೆ ಪಿಕೋ ಹಾಕಿರ. ಪಿಕೋ ಪಾಲು ಕುಡೆ ಮಾಡಿ 60 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ. ಪಿಕೋ ಪಾಲು 2 ಮಾಡಿ 60 ರೂಪಾಯಿ. ನೀವೇನಾರ ಹಿಂಗೆ ನೈಟಿ ಹೊಲಿಗೆ ಹಾಕಿರ 70 ರೂಪಾಯಿ ರೀ ಜೋಡಿಗೆ. ಭುಜ ಶೋಲ್ಡ್ರ್ ಕಟ್ ಮಾಡಿ ಹೊಲಿಗೆ ಹಾಕಿರ 70 ರೂಪಾಯಿ ಕೊಡ್ತಾರ. ನೀವೇನಾರ ಭುಜ ಕಟ್ ಮಾಡಾರ ಹಂಗೆ ಹೊಲಿಗೆ ಹಾಕಿರ 60 ರೂಪಾಯಿ ಕೊಡ್ತಾರೆ. 50, 60, 70 ಆಗೈತೆ ರೀ. ಈಗ ಒಂದು ಸಾದಾ ಬ್ಲೌಸ್ ಸ್ಟಿಚ್ ಮಾಡಿದ್ರೆ 60 ಕೊಡ್ತಾರೆ ಸ್ನೇಹಿತರೆ. ಪಿಕೋ ಪಾಲು ಆಯ್ತಾ, ಇಷ್ಟೆಲ್ಲ ಆಯ್ತಾ. ಮತ್ತು ನೈಟಿ ಹೊಲಿಗೆ ಹಾಕೋದು ಸ್ನೇಹಿತರೆ. ಒಂದು ಡ್ರೆಸ್, ಒಂದು ಟಾಪ್ ಹಿಡಿದ್ರೆ 30 ರೂಪಾಯಿ ಕೊಡ್ತಾರೆ. ಒಂದು ಡ್ರೆಸ್ ಪ್ಯಾಂಟು ಟಾಪು ಹೊಲಿದ್ರೆ 30 ರೂಪಾಯಿ ಕೊಡ್ತಾರೆ. ಓಡ್ನಿ ಏನಾರ ಪಿಕೋ ಹಾಕಿದ್ರೆ 15 ರೂಪಾಯಿ ಕೊಡ್ತಾರೆ. ಹಳ್ಳಿ ಕಡೆ ರೇಟಾಗಿ ನೋಡ್ರಿ. ಹಿಂಗಾಗಿ ಭಾಳ ಸಮಸ್ಯೆ ಆಗ್ಬಿಡುತ್ತಾ, ಏನು ಮಾಡೋಕ್ಕಾಗಲ್ಲ, ಹೊಲಿಲೇಬೇಕು. ಯಾಕಂದ್ರೆ ಅಷ್ಟೇ ನೋಡಿ, ಯಾಕೆ ಮನೆ ಸಂಸಾರ ಮ್ಯಾಗ ಭಾಳ ವಜ್ಜೆ ಸ್ನೇಹಿತರೆ. ಸುಮ್ಮ ಕಾಲಕ್ಕೆ ಕುಂತು ವೇಸ್ಟ್ ಆಗೋದು. ಯಾಕೆ ಮನೆಯಲ್ಲೇ ಒಂದಿಟ್ಟು 100 ರೂಪಾಯಿ ದುಡಿದ್ರೂ ತಿಂಗಳ 300 ರೂಪಾಯಿ ಆದರೆ ಎದಕ್ಕೆ ಉಪಯೋಗ ಆಗುತ್ತಲ್ಲ, ಎದಕ್ಕಾರ ಅರ್ನಿಂಗ್ಸ್ ಆಗುತ್ತಲ್ಲ ಅಂತೇಳಿ ನಮಗೆ ಹೆಂಗೆ ಹಳ್ಳಿ ಕಡೆ ಹೆಂಗೆ ಟೈಲರಿಂಗ್ ಮಾಡೋರಿ ಬೆಸ್ಟ್ ಅಂದ್ರೆ ಮನ್ಯಾಗ ಮಕ್ಕಳು ಹೊಡ್ಕೊಂಡು ಕೇರಿ ಟೈಲರಿಂಗ್ ಮಾಡೋದು ಬೆಸ್ಟ್. ಯಾಕೆ ಮಕ್ಕಳು ಬಿಟ್ಟು ಕೇರಿ ಇನ್ನೊಬ್ರೊಳಗೆ ಕೆಲ್ಸಕ್ಕೆ ಹೋಗಿ ದುಡಿತೀನಿ ಅಂದ್ರೆ ಆಗಲ್ರಿ. ಹಳ್ಳಿ ಕಡೆ ಮನ್ಯಾಗ ಮಕ್ಳು ಕರ್ಕೊಂಡು ಸುಮ್ಮ ಟೈಲರಿಂಗ್ ಮಾಡ್ತೀವಿ ಅಂದ್ರೆ ಸುಮ್ಮ ಏನೋ ಕಾಯಿಪಲ್ಯಕಾರ ಆಗುತ್ತೆ ನೋಡಿ. ಇಡೀ ಜೀವನ ಟೈಲರಿಂಗ್ ಮ್ಯಾಗ ಸಾಗಿಸ್ತೀನಿ ಸಾಧ್ಯ ಇಲ್ಲ ಸ್ನೇಹಿತರೆ, ಆಗಲ್ಲ. ಪಿಕೋ ಪಾಲಿಂದ ಆಯ್ತು, ನೈಟಿದಾಯ್ತು ಸ್ನೇಹಿತರೆ. ಮತ್ತು ಕುಂಚಿಗೆ ಹೊಲಿದ್ರೆ ರಿಬ್ಬನ್ ಹಚ್ಚಿ ಹೊಲಿದ್ರೆ 35 ರೂಪಾಯಿ ಕೊಡ್ತಾರೆ. ರಿಬ್ಬನ್ ಹಚ್ಚಲಾರ ಸಾದಾ ಹಿಂಗೆ ಹೊಲಿದ್ವಿ ಅಂದ್ರೆ ನಾವು ಈ ಥರ ಕುಂಚಿಗೆ ಹೊಲಿದ್ವಿ ಅಂದ್ರೆ 25 ನೋಡಿ. ಈ ಥರ ಹೊಲಿದ್ರೆ ರೆಡಿ ಮಾಡಿಟ್ರೆ ಈ ಥರ ಒಂದು ಕುಂಚಿಗೆ ರೆಡಿ ಮಾಡಿದಾಗ 25 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಈ ಥರ ಕುಲಾಯಿ ಹೊಲಿದ್ರೆ 20 ಕೊಡ್ತಾರೆ ನೋಡಿ. 20 ರೂಪಾಯಿ ಕೊಡ್ತಾರೆ. ಕೊಳ್ಳಾರ ಇಲ್ಲಿ ನೋಡಿ. ಎಷ್ಟೊಂದಾಗೆ ಮೊನ್ನೆ ಹೊಲಿರಿ ಅಂತ ಹೇಳಿದ್ರು, ಅವ್ರಿಗೋಸ್ಕರ ಹೊಲ್ದೀನ್ರಿ ಇವನ್ನ. ಇವು ಯಾರ ಮಕ್ಳಿಗೆ ಕೊಟ್ಟು ಬಿಡ್ತೀನಿ ರೀ. ವಿಡಿಯೋ ಮಾಡೋಕ್ಕೋಸ್ಕರ ಕುಂಚಿಗೆ ಕುಲಾಯಿ ಹೊಲ್ದಿ ನೋಡಿ ಮೊನ್ನೆ. ಹಿಂಗೆ ಹೊಲಿದ್ರೆ 25 ರೀ, ಹಿಂಗೆ ಹೊಲಿದ್ರೆ 20. ಮತ್ತು ಏನಾರು ರಿಬ್ಬನ್ ಕಟ್ಟಿ ಅದು ಹಚ್ಚಿ ಹೊಲಿದ್ರೆ 35 ರೂಪಾಯಿ ಕೊಡ್ತಾರೆ ರೀ ಕುಂಚಿಗೆ ಹೊಲಿ ಹಾಕಿ ಸ್ನೇಹಿತರೆ. ಪ್ರತಿಯೊಂದು ರೇಟ್ ಹೇಳ್ತೀನಿ ರೀ ನಾನು ಎಲ್ಲಕ್ಕೂ. ಮತ್ತು ಈ ಥರ ಡಿಸೈನ್ ಬ್ಲೌಸ್ ಹೊಲಿದ್ರಿ, ಇದು ನಾನೇ ಹೊಲ್ದೀನಿ ರೀ. ಭಾಳ ದಿನ ಐತೆ, ಅತಿ ಕೊಟ್ಟಿದ್ರು ತೋರ್ಸಾಕ ನಿಮಗೆ ಇದು ಮಾಡಾಕತ್ತೀನಿ. ಈ ಥರ ಎಲ್ಲ ಹೊಲಿದ್ರೆ 200 ರೂಪಾಯಿ ನೋಡಿ. ಇದು 200 ರೂಪಾಯಿ ಈ ಥರ. ಮತ್ತು ಮುಂದೆ ಸ್ಲೀವ್ಗೆ ಈ ಥರ ನೀಲಿ ಕಟ್ಟಬೇಕು ನೋಡಿ. ಸ್ನೇಹಿತರೆ, ಈ ಥರ ಹೊಲಿದ್ರೆ ಬರೀ 200 ರೂಪಾಯಿ ಕೊಡ್ತಾರೆ ನೋಡಿ.
ಹೆಚ್ಚೋಳಿ ನಾವು ಹೊಲದ ಜಂಪರ್ಕ ಅಸ್ತ್ರ ಅರ್ಬಿ ಹಚ್ಚಿಬಿಡ್ತೀನಿ ರೀ. ಇದಕ್ಕೆ ಅಸ್ತ್ರ ಅರ್ಬಿ ಸಾಲ ಅರ್ಕೆ ಮಾಡಿದ್ರೆ ವೈಟ್ ಅರ್ಬಿ ಹಚ್ಚಿ ನೋಡಿ, ಇಲ್ಲ ವೈಟ್ ಅರ್ಬಿ ಹಚ್ಚವ ಅದಕ್ಕೆ ನಡಿತೈತೆ ಅಂದರು ನಡಿತೈತೆ ರೀ. ಆದರೆ ಇದು ಅಸ್ತ್ರ ಅರ್ಬಿ ಇದು ಮುಂದೆ ಇಲ್ಲಿ ಕಟ್ಕೊಂಡಿಲ್ಲ, ಇದಕ್ಕೆ ಸಾಲಿ ಸ್ನೇಹಿತರೆ. ನಿಮ್ಗೆ ಇವಕ್ಕೆ ಏನೈತೆ ಸೀರೆಂದ್ರಿ ಇದು ಇದು ಅಸ್ತ್ರ ಅರ್ಬಿದ್ ನೋಡಿ ಬೇಕಾ ಸೀರೆಂದ್ರಿ. ಇದು ಅಸ್ತ್ರ ಅರ್ಬಿದಾಗ ಕಟ್ಕೊಂಡು ನೋಡಿ, ಸ್ವಲ್ಪ ಇಲ್ಲಿ ಮಕ್ಕಳ ಗಲಾಟೆ ಅದ ಸ್ನೇಹಿತರೆ. ಇದೊಂದು ಈ ಥರ ಹೋದ್ರೆ 200 ರೂಪಾಯಿ ನೋಡಿ. ಈ ಥರ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿದ್ರೆ 200 ರೀ. ಇದು ಎಲ್ಲ ಸೀಟ್ಯಾಗಾದ್ರೆ 300 400 ತೊಗೋತಾರೆ. ಒಂದೊಂದು ದೊಡ್ಡ ದೊಡ್ಡ ಸೀಟ್ಯಾಗ ಭಾಳ ರೇಟ್ ಅದ ಸ್ನೇಹಿತರೆ. ಏನು ಮಾಡೋದ್ರಿ, ನಮ್ಗೆ ಆಗಲ್ಲಲ್ರಿ ಅಲ್ಲೆಲ್ಲ ಹೋಗಿ ಸ್ಟಿಚ್ ಮಾಡೋದು. ಇದು ನೋಡಿ ಈ ಥರ ಹೊಲದ ಸ್ನೇಹಿತರೆ, ಏನೂ ಇಲ್ಲ, ಲೇಸ ಕಸಿ ಹಚ್ಚಿ ಸಿಂಪಲಾಗಿ ಹೊಲಿದ್ರೆ ಇದು ಆತಿ ಕೊಟ್ಟಾರ ನೋಡಿ. ಇದು ಈ ಥರ ಹೊಲಿದ್ರೆ 120 ರೂಪಾಯಿ ತೊಗೋತಾರೆ ರೀ. 120 ರೂಪಾಯಿ ಇತ್ತು, ಈಗ ನಾನು 200 ರೂಪಾಯಿ ಮಾಡೀನಿ ರೀ. 120 ರೂಪಾಯಿಗೆ ಏನೂ ಬರಲ್ಲ. ಹಿಂಗಾಗಿ ಕಸ್ಟಮರ್ ಏನು ಮಾಡ್ಬಿಡ್ತಾರೆ, ಇದಕ್ಕೆ ರೇಟ್ ಜಾಸ್ತಿ ಐತೆ ಅಂತಾರೆ. ರೇಟ್ ಜಾಸ್ತಿ ಅಂದ್ರೆ ಮತ್ತು ಹೊಲಿಯಬೇಕಲ್ಲ ಸ್ನೇಹಿತರೆ. ಇದಕ್ಕೆ 150 ನೋಡಿ ಟೋಟಲ. ಈ ಥರ ಸ್ಟಿಚಿಂಗ್ ಮಾಡಿದ್ರೆ 150 ರೂಪಾಯಿ ಕೊಡ್ತಾರೆ. ಗಲಾಟೆ ಭಾಳ ಸ್ನೇಹಿತರೆ. ಈ ಥರ ಲೇಸ್ ಹಚ್ಚಿ ನೋಡಿ, ಇದಕ್ಕೆ ಚೆಂದ ಊಟ ಮಸ್ತ್ ಕುಂತೈತ್ರಿ. ಇದು ಪಕ್ಕದಲ್ಲಾಗತ್ತಲ್ಲ ಸ್ವಲ್ಪ ಮುದ್ದೆ ಕಾಣ ನೋಡಿ. ಇದು ಕೂಡ ಅದೇ ಟೈಪ. ಇದು 150 ರೂಪಾಯಿ ನೋಡಿ. ಇವೆಲ್ಲ ಮುದ್ದೆದಾಗ ಸಿಟಿಯಾಗಾದ್ರೆ 200 ರೂಪಾಯಿ 200 ರೂಪಾಯಿ ಹೊಲಿತಾರೆ ಸ್ನೇಹಿತರೆ. ನಮ್ಮ ಕಡೆ ರೇಟ್ ಇಲ್ರಿ, ಏನು ಮಾಡೋಕ್ಕಾಗಲ್ಲ. ಇದು ಅದೇ ಇದು ನೋಡಿ, ಇದು ಸಾದಾ ಬ್ಲೌಸು. ಈ ಥರ 70 ರೂಪಾಯಿ ಕೊಡೋದು. 70 ರೂಪಾಯಿ ಕಸಿ ನಾವೇ ಲೇಸು ವಯಸ್ಸು ಹಚ್ಚಿಬಿಟ್ರೆ ಕಸಿ ನೋಡಿ. ಈ ಥರ ಹೊಲಿದಾಗ ಬರೀ 70 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ. 70. ಹಿಂಗಾಗಿ ಅದು ಇಷ್ಟು ಬ್ಲೌಸು ರೊಕ್ಕ ಕೊಟ್ಟು ಒಯ್ಲಾರಕ್ಕೆ ಇಟ್ಟಾರ ನೋಡಿ. ಹೊಲ್ದಿಟ್ಟೀನಿ ರೀ, ಒಯ್ಯಲ್ಲಾಗ್ಯಾರ ನೋಡಿ. ಹೊಲ್ದಿದ್ದಾರ ಹೋದ್ರೆ ಅದೇ ರೊಕ್ಕ ಅಮೌಂಟ್ ಬರ್ತೈತಲ್ಲ ಸ್ನೇಹಿತರೆ. ಇದು 60 ರೂಪಾಯಿ. ಈ ಥರ ಹೊಲ್ದು 60 ರೂಪಾಯಿ. ಸಿಂಪಲ್ ಏನಿಲ್ಲ ರೀ ಸ್ನೇಹಿತರೆ, 60 ರೂಪಾಯಿ ನೋಡಿ. ಇದು ಉದ್ದಂತ ಬ್ಲೌಸ್ ನೋಡಿ, ಉದ್ದಂತ ಬ್ಲೌಸು. ಇದು 60 ರೂಪಾಯಿ ನೋಡಿ ಸ್ನೇಹಿತರೆ. ದಪ್ಪ ಇದ್ದವರು ಉತ್ತೋಳು ದಪ್ಪ ನೋಡಿ, ಎಷ್ಟು ನೀಟಾಗೈತೆ ನೋಡಿ. ಇಸ್ತ್ರಿ ಮಾಡ್ಬೇಕ್ರಿ. ಇದು ಬ್ಲೌಸ್ ಇಸ್ತ್ರಿ ಮಾಡಿ ನೋಡಿ ಎಷ್ಟು ಚಂದಾಗೈತೆ. ಪುಟ್ಟಕ್ಕ ಮನೆಗೆ ಕಾಜು ಬನ್ನಿ ಮಾಡೋಕ್ಕಿದೆ, ಒಂದು ಇಸ್ತ್ರಿ ಮಾಡಿ ನೋಡ್ತೀನಿ ತಡಿ ಪುಟ್ಟಕ್ಕ ಅಂತ ಮಾಡಿದೆ. ಎಷ್ಟು ಚಂದಾಗೈತೆ ನೋಡಿ ಸ್ನೇಹಿತರೆ. ಬ್ಲೌಸು ಇಸ್ತ್ರಿ ಮಾಡಿ ನೀಟ್ ಕಾಣ್ತಾವ್ರಿ. ಇಸ್ತ್ರಿ ಮಾಡಿದ್ರೆ ಹೆಂಗೆ ಹೊಲ್ದಿರ್ತೀವಲ್ಲ ಅವೆಲ್ಲ ಇಸ್ತ್ರಿ ಹೊಲ್ದು ಎಲ್ಲ ಫಿನಿಶಿಂಗ್ ಚೆನ್ನಾಗಿ ಕುಂದಿರುತ್ತೆ ನೋಡಿ. ಇದು ನೋಡಿ, ಇದು ಹಳೆ ಮುದುಕರು ನೋಡಿ. ಇದು ಭಾಳ ಅಂದ್ರೆ 32 ಸೈಜಿಂದ ಐತೆ ನೋಡಿ. 32 ಸೈಜಿಂದ ಬ್ಲೌಸ್. ಇದಕ್ಕೂ 60 ರೂಪಾಯಿನೇ ರೀ. ಗುಂಡಿ ಉಡ್ತಾರೆ ನೋಡಿ, ಉತ್ತೋಳು ಗುಂಡಿ. ಇದಕ್ಕೆ ಇಸ್ತ್ರಿ ಮೇಲೆ ಏನಿಲ್ಲ, ಇಷ್ಟ ಕುಂತೈತೆ ನೋಡಿ. ಏನೈತ್ರಿ 60 ರೂಪಾಯಿಗೆ ಏನು ಬರೋ ಸ್ನೇಹಿತರೆ. ಎಲ್ಲ ಪ್ರತಿಯೊಂದು ತುಟ್ಟಾಗೈತೆ ಟೈಲರಿಂಗ್ದೊಳಗೆ. ರೇಟಾನ ಇಲ್ಲಿ ನೋಡಿ ಏನು ಮಾಡೋದು. ಇದು ಹಿಂಗೆ ಹೊಲಿದ್ರೆ 70 ರೂಪಾಯಿ ನೋಡಿ. ನೋಡಿ 70. ಕಸಿ ಹಚ್ಚಿರಿ 70 ರೀ. ಕಸಿ ಹತ್ತಿರ ಒಳಗೆ 60 ನೋಡಿ. ಅದು ಯಾಕೆ ವಿಡಿಯೋ ಒಂದು 2 ನಿಮಿಷ ಆಗೋದು ಕಟ್ ಆಗೋ ಮಾಡಾಕತ್ತೈತ್ರಿ. ಇದೆಲ್ಲ ಒಂದೇ ಬರೀ ಹಿಂಗೆ ಹೊಲಿಸ್ತಾರೆ. ಹಳ್ಳಿ ಕಡೆ 70 60 ಭಾಳ ಹೆಚ್ಚಿಗೆ ಹೊಲಿಸಿದೆ ನೋಡಿ. ಬಿದ್ದು ನೋಡಿ ಸ್ನೇಹಿತರೆ. ಈ ಸೀರೆ ದಂಡಿ ಹೊಲ್ದಿನಲ್ರಿ, 10 ರೂಪಾಯಿ ದಂಡಿ ಹೊಲಿದ್ರೆ. ಸೀರೆ ದಂಡಿ ಹೊಲ್ದಿನ ಸ್ನೇಹಿತರೆ. ಈ ಥರ ಹೊಲಿದ್ರೆ 10 ರೂಪಾಯಿ ಕೊಡ್ತಾರೆ ನೋಡಿ. ದಂಡಿ ಮಾಡಿ ಹೊಲಿದ್ರೆ ಪಿಕ್ಕು ಹಾಕಿ 15 ಕೊಡ್ತಾರೆ. ದಂಡಿ ಹೊಲಿದ್ರೆ 10 ಕೊಡ್ತಾರೆ ನೋಡಿ. ಈ ಸೀರೆ ಇದು ಒಂದು ಕಸ್ಟಮರ್ ಅರ್ಜೆಂಟ್ ಇತ್ತು. ಇದು ಸೀರೆ ಬ್ಲೌಸು ರೆಡಿ ಮಾಡಿದ್ರೆ ಅವ್ರಿಗೆ ಕೊಟ್ಟು ಹೋಗ್ಬೇಕೀಗ. 160 ರೂಪಾಯಿ ನೋಡಿ ಬ್ಲೌಸ್. ಲೇಸ್ ಹಚ್ಚಿ ಹೊಲ್ದಿನ ಸ್ನೇಹಿತರೆ 160 ರೂಪಾಯಿ ನೋಡಿದು. ಈಗ ರೀ ಇವೆಲ್ಲ ಇಸ್ತ್ರಿ ಮಾಡಿ ಎಷ್ಟು ಚೆನ್ನಾಗಿ ಕುದುರ್ತಾ ಗೊತ್ತೇನು, ಮಸ್ತ್ ಕುದುರ್ತಾ. ಫಿನಿಶಿಂಗ್ ಮಸ್ತ್ ಕಾಣುತ್ತಾ, ನೀಟಾಗಿ ಅವ್ರಿ. ಇದಕ್ಕಿಂತ ಮತ್ತೆ ಒಳಗೆ ನೋಡಿ ಸ್ನೇಹಿತರೆ. ಒಳಗೆ ಈ ಥರ ನಾವು ಪಿಕ್ಕು ಹಾಕಲ್ಲ, ಈ ಥರ ಹೊಲಿಗೆ ಇದು ಮಾಡಿಸ್ತೀವಿ ನೋಡಿ. ಮಾಡಿಸ್ತೀವಿ, ಮಸ್ತ್ ಆಗೈತೆ ನೋಡಿ ಬ್ಲೌಸ್. ಸಖತ್ತಾಗೈತೆ ನೋಡಿ ಸ್ನೇಹಿತರೆ. ಮಸ್ತ್ ಕಾಣುತ್ತಲ್ರಿ ಬ್ಲೌಸು. ನಾವು ಹೊಲ್ಕೊಂಡೆಲ್ಲ ಇದೇ ಆತಿ ನೋಡಿ. ತೋಳಿಗೆ ಇಷ್ಟು ಕುಂದ್ರಸ್ ನೋಡಿ. ನಾವು ಹೈಟ್ ಹಾಕ್ತೀವಲ್ರಿ, ಉದ್ದನ ಹೊಲ್ಕೋಬೇಕು. ಇದನ್ನು ನೀನು ಟಿಚ್ ಮಾಡಿ ಸ್ನೇಹಿತರೆ. ಇದಕ್ಕೂ 150 ನೋಡಿ. ಏನು ಲೇಸ್ ಹಚ್ಚಿಲ್ಲ, ಏನು 156 ಹೊಲಿತೀನಿ. ಇಲ್ಲಿ ಕಂದಿಲ್ಲ ಅಂತ ಏನ್ರಿ ಅರ್ಜೆಂಟ್ ಇತ್ತು. ಇದು ಪತ್ತಲ್ ನೋಡಿ, ಪತ್ತಲ್ಗ ನೀರು ಕುಂದತಾವ ಸ್ನೇಹಿತರೆ. ಎಷ್ಟು ಚಂದ ಕೂತಾರೆ ನೋಡಿ ಪತ್ತಲ್ದು. ಇನ್ನೂ ಒಂದಿಷ್ಟು ಅದಾವ ರೀ ಹೊಲ್ದು. ಇಲ್ಲೇ ತಳ ಬಿದ್ದು ರೀ ಅವು. ಹೀಗಾಗಿ ಇದು ರೀ ನಾವು ಉಕ್ಸ್ ಹಚ್ಚಿಲ್ರಿ. ಇಷ್ಟು ಉಕ್ಸ್ ಹಚ್ಚಿ ನೋಡಿ. ಅದೊಂದು ಇದೊಂದು ಅದನ್ನ ಹಚ್ಚೀನಿ. ಇದು ಉಕ್ಸ್ ಹಚ್ಚಿ ನೋಡಿ ಸ್ನೇಹಿತರೆ. ಈಗ
ಉಕ್ಸ್ ಹಚ್ಬೇಕ್ರಿ ಇವಕ್ಕೆಲ್ಲ ಇನ್ನು ಉಕ್ಸ್ ಹಚ್ಚಿಲ್ಲ, ಇದಕ್ಕೂ ಉಕ್ಸ್ ಹಚ್ಚಿಲ್ರಿ. ಇವೆಲ್ಲ 60 ರೂಪಾಯಿ. 2 ಜಂಪರ್ ಕೂಡ 120 ರೀ. ಇವೆರಡು ಹೊಲ್ದ ಸ್ನೇಹಿತರೆ, ಇವೆರಡು ಹೊಲ್ದ 120 ನೋಡಿ. ಇವೆರಡು ಬ್ಲೌಸ್ ಸ್ಟಿಚ್ ಆದಾಗ ಇವೆರಡು ಹೊಲ್ದ ಸ್ನೇಹಿತರೆ 120 ನೋಡಿ. 60 ರೂಪಾಯಿ ಏನಾಗುತ್ತೆ ಹೇಳಿ. ಇದು ಒಂದು ಹೊಲ್ದಿ ನೋಡಿ, ಇದು ನಾವು ಉಕ್ಸ್ ಹಚ್ಚಿಲ್ರಿ. ಟೋಟಲ್ ಉಕ್ಸ್ ಹಚ್ಚು ಎಷ್ಟಂದ್ರೆ ಇದ್ರ ಹತ್ತಿನೇ ಅವು ರೀ. ಒಬ್ರು ಕಸ್ಟಮರ್ ಇದೊಂದು, ಅವು 2, ಈಗ ಇದು ಒಂದು ರೀ, ಅಸ್ತ್ರು 3, ಸಾದಾ 2 ರೀ. ಒಬ್ರು ಕಸ್ಟಮರ್ ಅವ್ರಿಗೆ ಮಸ್ತ್ ಕುಂದಿರ್ತಾವಕ್ಕ, ಚೆಂದಾಗಿ ಅವು ಬ್ಲೌಸ್ ಅಂತೇಳಿ ಕೊಡ್ತಾರೆ ನೋಡಿ. ನೀಟಾಗಿ ಮೈಯ ನೀಟ್ನೆಸ್ ಹೊಲಿಬೇಕು ಸ್ನೇಹಿತರೆ. ಬಂದೇ ಬರ್ತಾವೆ ಗಿರೇಕ್, ಎಲ್ಲಿ ಹೋಗಲ್ಲ ನಮ್ಮ ಗಿರೇಕ್. ಈಗ ಇದನ್ನು ಹೊಲ್ದಿ ನೋಡಿ. ಇದು 32 ಸೈಜಿನ ಬ್ಲೌಸ್ ನೋಡಿ. ಚೌಕಟ್ಟಿನ್ರಿ ಹಿಂದ ಮುಂದೆ ಈ ಥರ ನೋಡಿ. ಇದಕ್ಕೂ ನಾವು ಉಕ್ಸ್ ಹಚ್ಚಿಲ್ರಿ. ಯಾವ ಉಕ್ಸ್ ಹೊಳೆ ಬಂದು ನೋಡ್ಕೋತೀನಿ ರೀ. ಕೈ ಬಲಿಗೆ ಉಕ್ಸು ಊರಿಗೆ ಬರುತ್ತೆ. ಒಂದು ವಾರ ಊರಿಗೆ ಹೋಗ್ತೀನಿ ರೀ. ಒಂದೇ ಊರಾಗ ಟೈಲರಿಂಗನೇ ಇಲ್ಲ. ಇದು ಒಂದು ಐತಿ ಉಕ್ಸ್ ಹಚ್ಚು. ನೋಡಿದ್ರಲ್ರಿ ನಮ್ಮ ಹಳ್ಳಿ ಕಡೆ ಒಟ್ಟು ಮತ್ತು ಡಿಸೈನ್ ಬ್ಲೌಸ್ ಯಾರು ಹೊಲ್ಸಲ್ರಿ. ಡಿಸೈನ್ ಬ್ಲೌಸ್ ಬರೀ 150, 100, 150, 200 ಲಾಸ್ಟ್ ಎಂತ ಹೊಲಿಸ್ತಾರಂದ್ರು. ಇವಿಷ್ಟು ಉಕ್ಸ್ ಹಚ್ಚೋದು ಸ್ನೇಹಿತರೆ. ಇವೆಲ್ಲ ಇವೆರಡು ಇಂಥ 2 ಬ್ಲೌಸು ಕಟ್ ಮಾಡಿ ಟಿಚಿಂಗ್ ಮಾಡಿ ಹೊಲ್ದಾಗ 120 ಅಂದ್ರೆ ಐತಿಲ್ರಿ. 2 ಬ್ಲೌಸ್ ಸ್ಟಿಚ್ ಮಾಡಿದಾಗ 120 ಅಂದ್ರೆ ಐತಲ್ಲ. ಒಂದೊಂದು ಬ್ಲೌಜಿ 100, 200 ರೂಪಾಯಿ ತೊಗೋತಾರೆ ಬೇರೆ ಕಡೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕರ್ಮ ನಮ್ಮಿಂದ. ಇವಿಷ್ಟು ಹೊಲ್ದಿನಿ ರೀ, ಈ ವಾರದಾಗ ಹೊಲ್ದಿದ್ದು ಸ್ನೇಹಿತರೆ. ಇವಿಷ್ಟು ಬ್ಲೌಸು ಇವಿಷ್ಟಕ್ಕೂ ರೇಟ್ ಹಾಕಂದ್ರೆ ಇದು 150, ಇದು 120, 200, 200, 120, 300, 250, ಇದೊಂದು 200, ಇದೊಂದು 300, 300, 400, 3 ಬ್ಲೌಸು 400, ಇದೊಂದು 600, ಇವು 3 ಸಾದಾ ಜಂಪರ. ಸಾದಾ ಜಂಪರ್ ರೇಟ್ 60, 60, 60, 180, 600, 780 ರೂಪಾಯಿ. ಒಂದು ವಾರದ ಟಿಚಿಂಗ್ದು 780 ರೀ. ತಿಂಗಳಿಗೆ ಎಷ್ಟು ಆಯ್ತು ಹೇಳ್ರಿ? ವಾರ 780, ತಿಂಗಳಿಗೆ ಎಷ್ಟು ಆಯ್ತು ರೀ? 21, 2,000 ರೂಪಾಯಿ ವಾರ, 2,000. ಮತ್ತು ಏನರ ನಾವು ಎಕ್ಸ್ಟ್ರಾ ಒಂದು ಹೊಲ್ದಿದ್ದು ಏನೋ ಮಾಡಿ ಮತ್ತು ಇದ್ರ ಅಮೌಂಟ್ ಬಂದೈತೆ ರೀ. ಹಿಡ್ದಿಲ್ಲ, ಇದು ಇವತ್ತು ಹೊಲ್ದಿನಿ ರೀ. ಇದೆಲ್ಲ ಹಿಡಿದು ವಾರದ್ದು ಒಂದು ಏನದು ಒಂದು ವಾರ 1,000 ರೂಪಾಯಿ ಹೊಲಿತೊಳಿ. ಒಂದು 4,000 ರೂಪಾಯಿ ಹೊಡಿ. ಇದೇನೇ ಇಲ್ಲ, ರೇಟ್ ಇಲ್ಲ ಸ್ನೇಹಿತರೆ. ರೇಟ್ ಲಾಕ ವಾರ 20,000, 30,000 ದುಡಿಯೋದು ಎಷ್ಟು, ನಮ್ಮದು ಎಷ್ಟು ಐತೆ ನೋಡಿ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಬಂದಂಗೆ ಹೋಗ್ಲೇಬೇಕು. ಇಲ್ಲಿ ನಮ್ಮೂರಲ್ಲಿ ನಾವು ಅವ್ರಿಗಿಂತ ರೇಟ್ ಹೆಚ್ಚಿಗೆ ತೊಗೊಳಕ್ಕೋಲಿ ಅಷ್ಟ್ಯಾಕ ಇಷ್ಟ್ಯಾಕ ಅಂತಾರೆ. ಮತ್ತು ರೇಟ್ ಕೊಡೋಕ್ಕಾದ್ರೆ ಅಷ್ಟ್ಯಾಕೆ ಇಷ್ಟ್ಯಾಕೆ ಅಂತಾರ. ಮತ್ತು ಇದು ಅರ್ಜೆಂಟ್ ಕೊಡು ಅಂತ ಸ್ನೇಹಿತರೆ. ಅರ್ಜೆಂಟ್ ಹೊಲ್ದಾಗ 1 ರೂಪಾಯಿ ಕೊಡಿ. ಇದು ನೀನು ಕೊಟ್ಟರೆ ಅರ್ಜೆಂಟ್ ಹೊಲ್ದಿ 150 ರೂಪಾಯಿ ಕೊಟ್ಟರೆ ನೋಡಿ. ಅರ್ಜೆಂಟ್ ನಾನು ಮತ್ತು 120, 130, 150 ಕೊಟ್ಟರು ಬಿಡು ಅರ್ಜೆಂಟ್. ಮತ್ತು ಅದು ಒಂದು 150 ಬಂದ್ರೆ ಏನು ಕೆಡ್ಸುತ್ತೆ ಅನ್ನೋದ್ರಿ. ಹೊಲಿದ್ರಿ ಜಲ ಹಳ್ಳ್ಯಾಗ ಹಿಂಗೆ ಎಲ್ಲ ಪ್ರತಿಯೊಂದು ಹಳ್ಳ್ಯಾಗ ಪ್ರತಿಯೊಂದು ಹೆಣ್ಮಕ್ಳು ಟೈಲರಿಂಗ್ ಮಾಡೋರಿಗೆ ಈ ಸಮಸ್ಯೆ ಇದ್ದೇ ಇರುತ್ತೆ ಸ್ನೇಹಿತರೆ. ರೇಟ್ ರೊಕ್ಕನೇ ಇರೋದಿಲ್ರಿ. ಅವ್ರು ರಗಡ್ ಫಿನಿಶಿಂಗ್ ಕೊಡ್ತಾರೆ, ರಗಡ್ ಚಂದ ಹೊಲಿತಾರೆ. ಅದು ರೊಕ್ಕ ಕೊಡಲ್ಲ, ಅಮೌಂಟ್ ಕೊಡಲ್ಲ. ಹಿಂಗಾಗಿ ಮತ್ತು ಇಷ್ಟು ಹೊಲಿದ್ರು ಒಯ್ಯಾಕ್ತಾ ಇರಲ್ಲ ಸ್ನೇಹಿತರೆ. ಅವೆಲ್ಲ ಇಷ್ಟು ಇಟ್ಟಿನಲ್ಲ, ಇವೆಲ್ಲ ಇಷ್ಟು ಹೊಲ್ದು ಇಟ್ಟಿನಿ, ಒಯ್ಯಾಕ್ತಾ ಇರಲಿ ನೋಡಿ. ಇಷ್ಟು ಅಮೌಂಟ್ ರೊಕ್ಕ ಕೊಟ್ಟು ಒಯ್ಯಾಕ್ತಾ ಇರಲಿ ಇಷ್ಟೆಲ್ಲ ನೋಡಿ. ಇವಾಗ ಕಾಜಿ ಗುಂಡಿ ಮಾಡೋದವ್ರಿ. ಇವೆಲ್ಲ ಕಾಜಿ ಗುಂಡಿ ಮಾಡಿ ರೆಡಿ ಆಗ್ಯಾವ್ರಿ. ರೊಕ್ಕ ಅಮೌಂಟ್ ಕೊಡು ನಮಗೆ ಕೊಟ್ಟು ಇಲ್ಲ ಉದ್ರಿ ಕೊಡು ಅಂತಾರೆ. ಉದ್ರಿ ಕೊಟ್ಟು ಏನು ಉಳಿತು ಸ್ನೇಹಿತರೆ? ಏನು ಉಳಿಲಿದ್ರ ಫಾಯ್ದೆ. ನೀನು ಉದ್ರಿ ಕೊಟ್ರ ಇಷ್ಟೆಲ್ಲ ಅದಾವ್ರಿ. ಇಷ್ಟು ರೊಕ್ಕ ಕೊಟ್ಟು ಹೋದ್ರೆ ಉದ್ರಿ ಕೊಟ್ಟು ಒಳ್ಳೆ ನಮ್ಮ ಮನುಷ್ಯನ್ಯಾಕ ಬರಲ್ರಿ. ಮತ್ತು ಇನ್ನೊಬ್ರು ತಾಕೋತಾರಿ. ಇಲ್ಲಿ ರೊಕ್ಕ ಕೊಟ್ಟು ಇಟ್ಟಿರ್ತಾರ, ಬೇರೆದ್ರ ತಾಕ ಹೋಗ್ಬಿಡ್ತಾರೆ. ಅವಾಗ ನಾವೇನು ಮಾಡೋದು? ರೊಕ್ಕನೂ ಇಲ್ಲ, ಜಂಪರ್ನೂ ಇಲ್ಲ ಅಂತ ಸಮಸ್ಯೆ ಆಗ್ಬಿಡ್ತೀವಿ. ಹಿಂಗೆ ಅಂತೇಳಿ ರೊಕ್ಕ ಕೊಡ್ರಿ ವೈರಂತ ಹೇಳ್ಬಿಡ್ತೀನಿ ರೀ ನಾನು. ರೊಕ್ಕ ಕೊಟ್ಟಾಗ ಅವ್ರಿಗೆ ಬ್ಲೌಸ್ ಕೊಡ್ತೀನಿ ನೋಡಿ. ಬೇಕಾರೆ ಸರಿ, ರೊಕ್ಕ ಕೊಟ್ಟಾಗ ಬ್ಲೌಸ್ ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಮತ್ತು ನಮ್ಮ ಹಳ್ಳಿಗಳಲ್ಲಿ ಲಂಗ ಹೊಲಿಗೆ ಹಾಕಿರ 50 ರೂಪಾಯಿ ತೊಗೋತೀವಿ ಸ್ನೇಹಿತರೆ. ಇಷ್ಟು ನಾ ಎಲ್ಲ ಬ್ಲೌಸ್ ತೋರಿಸಿದ್ನೆಲ್ಲ ಎಲ್ಲಕ್ಕೂ ರೇಟ್ ಹೇಳಿನಿ. ಪಿಕೋ ಪಾಲದ ಹೇಳಿನಿ, ನೈಟಿದು ಹೇಳಿನಿ, ಲಂಗದ್ದು. ಮತ್ತು ಏನಾರ ಒಂದಿಷ್ಟು ಹಿಂಗೆ ಹರಿದು ಮಾತ್ರ ಹೊಲಿಬಾರ್ರಿ. ಹರಿದು ಬಟ್ಟೆ ಹೊಲಿಯಾಕೆ ಹೋಗ್ಬಾರ್ದು ಸ್ನೇಹಿತರೆ. ನೀವು ಹರಿದು ಒಟ್ಟ ಹೊಲಿಯಾಕೆ ಹೋಗ್ಬೇಡ್ರಿ. ಹರಿದು ಬಟ್ಟೆ ನೀವೆಲ್ಲ ಹೊಲಿತೀರಿ, ನಾವು ಒಟ್ಟ ಹರಿದು ಬಟ್ಟೆ ಹೊಲಿಯಾಕೆ ಹೋಗಲ್ರಿ. ನೀವು ಹೊಲಿಬೇಡ್ರಿ ಅಂತ ನಿಮಗೂ ಹೇಳ್ತೀನಿ ನಾನು. ಯಾಕೆ ನನಗೆ ಆಗಿದ್ದ ಅನುಭವ ಐತೆ. ಅವೆಲ್ಲ ನಿಮ್ಗೆ ಟೈಲರಿಂಗ್ ಒಳಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಟೈಲರಿಂಗ್ ಟಿಪ್ಸ್ಗಳು ಕೊಡ್ಕೊತಾ ಹೋಗ್ತೀನಿ. ಈ ಥರ ಹೊಲಿದ್ರೆ ಹಿಂಗಾಗುತ್ತಾ, ಈ ಥರ ಹೊಲಿದ್ರೆ ಹಿಂಗಾಗುತ್ತಾ, ಪ್ರತಿಯೊಂದು ಹೇಳ್ಕೊತಾ ಹೋಗ್ತೀನಿ. ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಇದು ಹೆಚ್ಚು ಮಾಹಿತಿ, ಟೈಲರಿಂಗ್ ಮಾಹಿತಿಗೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ನಾವು ಬಟ್ಟೆ ಬಿಸ್ನೆಸ್ ಬಗ್ಗೆ ಪ್ರತಿಯೊಂದು ವಿಡಿಯೋದಾಗ ನಿಮಗೆ ಹೇಳ್ಕೊತ ಹೋಗ್ಬೇಕಂತೀನಿ.
ನಿಮಗೆ ಟೈಲರಿಂಗ್ ಕ್ಲಾಸ್ 1, 2, 2 ಹಾಕ್ರಿ ಅಂತೇಳಿ ನಾ ಖಂಡಿತ ಫಸ್ಟ್ನಿಂತ ನಾ ಟೈಲರ್ ಹೆಂಗೆ ಕಲಿತೆ ಅದರಿಂದ ನಿಮಗೆ ಫೈನಲ್ ಆಗಿ ಇದು ರೀ ಪೇಪರ್ ಕಟ್ಟಿಂಗು ಎಲ್ಲ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೀವು ಈಸಿಯಾಗಿ ಮಂದಿ ಹೊಲಿಬ್ಯಾಡ್ರಿ, ನಿಮ್ಮ ಬ್ಲೌಸ್ ನೀವೇ ಹೊಲ್ಕೊಂಡ್ರೆ ಎಷ್ಟು ಒಳ್ಳೇದು ಗೊತ್ತಾ ಸ್ನೇಹಿತರೆ. ನಮ್ಮ ಬ್ಲೌಸ್ ನಾವೇ ಟಿಚ್ ಮಾಡ್ಕೊಂಡು ಒಂದು ಹೆಮ್ಮೆನೂ ಇರುತ್ತೆ, ನಮ್ಗೆ ಒಂದು 4 ದುಡ್ಡು ನೋಡಿತಾವೆ. ನಾವು ಅವ್ರಿಗೆ ಕೈ ತುಂಬ ದುಡ್ಡು ಕೊಟ್ಟರು ಚೆನ್ನಾಗಿ ಹೊಲಿಯಲ್ರಿ, ಸಿಟೇ ಮಾತ್ರ ಅಂತಿರ್ತಾರೆ ಸ್ನೇಹಿತರೆ. ಒಂದು ಸ್ವಲ್ಪ ಚಂದ ಹೊಲಿದ್ರಲ್ಲ ಅವ್ರಿಗೆ ಎಷ್ಟು ರೊಕ್ಕ ಕೊಡ್ಬೇಕು, ನಾವು ಬೆಕ್ಕಟ್ಟು ನೀಟಾಗಿ ಚಂದ ಹೊಲೀರಿ ನೀವು. ಅಲ್ಲಿದಾಗೈತೆ ಇಲ್ಲಿದಾಗೈತೆ ಅಂತ 10, 50 ಕಮ್ಮಿ ಮಾಡ್ಕೊಂಬಿಡ್ತು. ರೇಟ್ ರೊಕ್ಕ ಕೊಡೋದಕ್ಕಮ್ಮ ಅದ್ರಾಗ ಕಮ್ಮ ಅಂದ್ರೆ ನಮ್ಮ ಗುಳಿದ ಏನು ಸ್ನೇಹಿತರೆ, ಏನು ಉಳಿಯಲ್ಲ ನೋಡಿಪ್ಪ, ಇದೇನೇ ಇಲ್ಲ. ಹಳ್ಳಿ ಕಡೆ ಟೈಲರಿಂಗ್ ಮಾಡಿ ಜೀವನ ಸಾಗಿಸ್ತೀವಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ. ಸಿಟಿ ಕಡೆ ಮಾಡಿ ತಿಂಗಳಿಗೆ 30,000-40,000 ದುಡಿಯೋರು ಅದಾರ. ಅದ್ರ ತಕ್ಕ ಆರಿ ವರ್ಕ್ ಮತ್ತು ಅವೆಲ್ಲ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಿರ್ತಾರೆ. ಟೈಲರಿಂಗ್ ಒಳಗೆ ಒಂದೇ ಮಾಡಲ್ರಿ ಅವರು, ಆರಿ ವರ್ಕ್ ಮಾಡ್ತಾರೆ, ಮತ್ತು ಎಂಬ್ರಾಯ್ಡಿಂಗ್ ವರ್ಕ್ ಮಿಷನ್ ಇರುತ್ತೆ, ಪಿಕೋ ಪಾಲ್ ಮಾಡ್ತಾರೆ. ಪ್ರತಿ ಎಲ್ಲ ಒಟ್ಟು ಕೂಡ ಅವ್ರು ತಿಂಗಳಿಗೆ ಅಷ್ಟು ದುಡಿತಾರೆ. ನಾವು ಏನು ಮಾಡ್ಬಿಡ್ತೀವಿ, ಬರೀ ಬ್ಲೌಸ್ ಸ್ಟಿಚ್ ಮಾಡಿ ಅಷ್ಟು ರೊಕ್ಕ 30,000-40,000 ದುಡಿತಾರಂತ ಅನ್ನೋದು ನಮ್ಮ ಮೂರ್ಖತ ನೋಡಿ. ಅವರು 100 ಬಿಸ್ನೆಸ್ ಇರ್ತಾರೆ ಸ್ನೇಹಿತರೆ. ಒಂದು ಅಂಗಡಿ ಬಾಡಿ ಕಟ್ಬೇಕಂದ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತ ಪಿಕೋ ಪಾಲು, ನೈಟಿ ಹೊಲಿಯಾಕೋವು, ಲಂಗ ಹೊಲಿಯಾಕೋವು, ಮತ್ತು ಕೈಯಾಗಿ 2 ಹೊಲಿಯೋರು ಇರ್ತಾರೆ, ಮತ್ತು ಆರಿ ವರ್ಕ್ ಮಾಡೋದು, ಮತ್ತು ಇದು ರೀ ಸೀರೆಗಳಿಗೆ ಕುಚ್ಚು ಕಟ್ಟೋದು, ಮತ್ತು ಇದು ಸ್ನೇಹಿತರೆ ಏನಂತಾರಲ್ರಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋದು. ಪ್ರತಿಯೊಂದು ಬಿಸ್ನೆಸ್ಗೂ ಮಾಡ್ಕೊತಾರಲ್ಲ ಅವ್ರು ತಿಂಗಳಿಗೆ ಅಷ್ಟು ದುಡಿತಾರೆ. ನಾವು ಏನೂ ಇಲ್ಲ ಟೈಲರಿಂಗ್ ಒಳಗೆ ತಿಂಗಳ 3-4 ಸಾವಿರ ರೂಪಾಯಿ ಅಂದ್ರೆ ಸಾಕ್ರಿ. ನಮ್ಮದು ಕಾಯಿಪಲ್ಯರ ಹೋತಂದ್ರೆ ಮತ್ತೆ ನಡಿತೈತಿಲ್ಲ ಸ್ನೇಹಿತರೆ. ಎಲ್ಲನೂ ಕಾಯಿಪಲ್ಯ ಹಾಕಿ ಒಂದು ತಿಂಗಳಿಗೆ 3-4 ಸಾವಿರ ರೂಪಾಯಿ ನಮ್ಮ ಸಣ್ಣ ಕುಟುಂಬ ನಡಿತೈತೆ ಸ್ನೇಹಿತರೆ. ನನ್ನ ಹೆಣ್ಮಕ್ಳು ನಾವು ಬದುಕ್ತೀವ್ರಿ. ಟೈಲರಿಂಗ್ ನನಗೆ ಭಾಳ ಹೆಲ್ಪ್ ಮಾಡೈತ್ರಿ. ಈ ರೇಟ್ ಇಲ್ಲ ಅಂತ ನಾವು ಇಷ್ಟು ಇದು ಮಾಡ್ತೀವಲ್ರಿ. ಆದ್ರೆ ಇವಾಗ ಶ್ರಾವಣ್ ಕುಮಾರ್ ಸಣ್ಣವಿದ್ದಾಗ ನಾನು ಬಿಟ್ಟು ಇನ್ನೊಬ್ರು ಹೊಲಕ್ಕೆ ಹೋಗೋ ಪರಿಸ್ಥಿತಿ ಆಗಿದ್ದಿಲ್ಲ. ಅವಾಗ ಇವ್ನು ಕರ್ಕೊಂಡು ಟೈಲರಿಂಗ್ ಮಾಡಿ ಸಕ್ಸಸ್ ಕಂಡೀನಿ ಸ್ನೇಹಿತರೆ. ಟೈಲರಿಂಗ್ ಮಾಡಿ ಸಕ್ಸಸ್ ಕಂಡೀನಿ. ಅವಾಗೆಲ್ಲ ಇಂಥ ಸಣ್ಣ ಮಕ್ಳು ಇದ್ದವ್ರಿಗೆ ಟೈಲರಿಂಗ್ ಅಂತಾನೆ ನನ್ನ ಜೀವನ ನಡೆದ ಸ್ನೇಹಿತರೆ, ಸುಳ್ಳಿಯಲ್ಲ. ಒಂದು ಕಾಲದ ಭಾಳ ಕೈ ಹಿಡಿದೈತೆ ಟೈಲರಿಂಗು. ಇವಾಗ ಖರ್ಚು ವಜ್ಜಾತಲ್ರಿ ಈಗ, ಯಾಕೆ ಮಕ್ಕಳು ಸಾಲಿ ಪಾಲಿ ಆತಲ್ಲ, ಟೈಲರಿಂಗ್ ಒಳಗೆ ಏನೂ ಆಗಲ್ಲ ಅಂತ ನಾ ಅಂತಿದ್ದೆ ಬಾಯಿಲೆ. ಆದ್ರೆ ಯಾರು ನೋಡಕತ್ತಾರ, ನಮ್ಮ ಸಣ್ಣ ಪುಟ್ಟ ಸಂಸಾರ ನೋಡ್ಕೊಂಡು ಮನೆ ಖರ್ಚು ನೋಡ್ಕೊಂಡು ಹೋಗುತ್ರಿ. ಸಾಲಿ ಪಾಲಿ ಎಲ್ಲ ಅಂದ್ರೆ ನಮ್ಗೆ ಆಗಲ್ಲ. ಸಿಟಿ ಲೆಕ್ಕ ಆದ್ರೆ ಸಾಲಿ ಪಾಲಿ ಆಗುತ್ತೆ ರೀ, ಹಳ್ಳಿ ಲೆಕ್ಕ ಆಗಲ್ಲ. ಆ ಸಿಟಿಯಾಗ ಅವರು ಅಷ್ಟು ವರ್ಕ್ ಅವೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ. ಅವರು ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ಸಿಕ್ಕೇ ಸಿಗುತ್ತೆ ರೀ. ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದು ಅಷ್ಟೇ ಸಿಗೋದು. ನಾವು ಹೆಚ್ಚಿಗೆ ಸಿಗ್ಬೇಕಂದ್ರಲ್ಲ, ನಾವು ಎಷ್ಟು ಮತ್ತು 2 ಮಕ್ಕಳು ನೋಡ್ಕೊಂಡು ಮನೆ ಕೆಲಸ, ಮನೆಗೆ ಬಟ್ಟೆ ನೋಡ್ಕೊಂಡು ಇಷ್ಟೆಲ್ಲ ತಿಂಗಳ 3-4 ಸಾವಿರ ರೂಪಾಯಿ ದುಡಿತೀನಿ. ಸಾಮಾನ್ಯ ಆಯ್ತು ಸ್ನೇಹಿತರೆ, ಸಾಕ್ರಿ. ನಮ್ದೇನು ಒಬ್ರು ಕೈಯಾಗ ಹೋಗಿ ದುಡಿಕಿತ್ತ, ಒಬ್ರು ನಮ್ಮ ಮನ್ಯಾಗ ಕುಂತ್ಕೊಂಡು ನಮ್ಮ ಮನೆ ನೋಡ್ಕೊಂಡು ನಮ್ಮ ಮಕ್ಕಳು ಜೊತೆಪತಿ ಆತಾವ, ನಮ್ಮ ಮನೆ ಜೊತೆಪತಿ ಆಗ್ತೈತಿ. ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ತಿಂಗಳ 4,000 3,000 ಅರ್ನಿಂಗ್ಸ್ ಮಾಡ್ತೀವಿ. ಈಗೆಲ್ಲೋ ಎಲ್ಲೇ ಒಂದು ಕಡೆ ಕೆಲ್ಸಕ್ಕೆ ಹೋರಿ ಈ ಬಟ್ಟೆ ಅಂಗಡಿಯಾಗ ಹೋರಿ 3,000-4,000 ಕೊಡ್ತಾರೆ ಸ್ನೇಹಿತರೆ. ಅದು ನಮ್ಮ ಮನ್ಯಾಗ ಸ್ಟಿಚಿಂಗ್ ಮಾಡಿ ಆರಾಮ್ ತೆಗಿತಲ್ಲ. ನಾವು ದಿನಕ್ಕೆ ಒಂದೇ ಬ್ಲೌಸರ್ 2 ಹೊಲಿತೀನಿ ರೀ. ನಾ ಹೆಚ್ಚು ಒಳ್ಳೇದಾಗಲ್ಲ, ಟೈಮೇ ಸಿಗಲ್ಲ ಸ್ನೇಹಿತರೆ. ಯೂಟ್ಯೂಬು ಮನೆ ಕೆಲಸ ಅದು ನೋಡ್ಕೊಂಡು 1 ಅಥವಾ 2 ಬ್ಲೌಸ್ ಸ್ಟಿಚ್ ಮಾಡಿದ್ನಿ ಅಂದ್ರೆ ಅಷ್ಟಾಗುತ್ತೆ ರೀ. ನೀವು ದಿನ 3-4 ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಅಂದ್ರೆ ಖಂಡಿತ ನಿಮ್ಮ ತಿಂಗಳ 7-8 ಸಾವಿರ ರೂಪಾಯಿ ಒಳ್ಳೆಯಾಗೂ ಆರಾಮ್ ದುಡಿಬೋದು ಸ್ನೇಹಿತರೆ. 7-8-10 ಸಾವಿರ ತನಕ ದುಡ್ದಿದ್ದು ಐತಿ. ನಾನೇ ದುಡ್ದೀನಿ ಮೊದಲು. ತಿಂಗಳ 10-12 ಸಾವಿರ ರೂಪಾಯಿ ದುಡ್ದೀನಿ ರೀ ಮೊದಲು. ಇವಾಗ ಸಣ್ಣ ಇದ್ದವ್ರಿ, ಮಕ್ಕಳು ಸಾಲಿಗೆ ಹೋಗಿದ್ದಿಲ್ಲ, ಅವ್ರು ನೋಡ್ಕೊಂಡು ಬಟ್ಟೆ ಮಾರ್ತಿದ್ದಿಲ್ಲ ನಾನು. ಮತ್ತು ನಾವು ಅವ್ರ ಮನೆಯಾಗ ಇದ್ನಲ್ಲ, ಅವ್ರ ಮನೆ ಇದ್ದಾವ ಎಲ್ಲ ಕೆಲಸ ಮಾಡ್ಕೊತಿದ್ದು. ದಿನ 5-6 ಬ್ಲೌಸ್ ಸ್ಟಿಚ್ ಮಾಡ್ಬೇಕು ನಾನೇ ಅದೀನಿ. ಈ 1-2 ಬ್ಲೌಸ್ ಸ್ಟಿಚ್ ಮಾಡಕ್ಕೆ ನಾನೇ ಅದೀನಿ ರೀ. ಆಗವಲ್ದು, ಎಲ್ಲನೂ ಮೇಂಟೈನ್ ಮಾಡ್ಬೇಕಲ್ಲ. ಒಬ್ಬಕ್ಕೆ ಊಟ ಮನೆ ಜವಾಬ್ದಾರಿ ನಡೆಸ್ಬೇಕು ವಾಜ್ಯಾಗ ಸ್ನೇಹಿತರೆ. ಹಿಂಗೈತ್ರಿ ಪ್ರತಿಯೊಂದು ಟೈಲರಿಂಗ್ ಒಳಗೆ ಮಾತ್ರ ಲಕ್ಷಣ ಅನ್ನೋದಿಲ್ರಿ. ಯಾಕಂದ್ರೆ ಅದು ಖರ್ಚು ಆದಾಯ ಹೆಚ್ಚು ರೀ, ಖರ್ಚು ಕಮ್ಮಿ, ಆದಾಯ ಹೆಚ್ಚಾಗುತ್ತ. ಬಟ್ಟೆ ಒಳಗೆ ಆದಾಯ ಹೆಚ್ಚು, ಖರ್ಚು ಏನಂತಾರಲ್ಲ, ಬಟ್ಟೆ ಒಳಗೆ ಹೆಂಗೆ ಸ್ನೇಹಿತರೆ, ರೊಕ್ಕ ಭಾಳ ಹಾಕಬೇಕು, ಲಾಭ ಸ್ವಲ್ಪ ತಗೋಬೇಕು. ಇದ್ರೊಳಗೆ ರೊಕ್ಕ ಸ್ವಲ್ಪ ಹಾಕಬೇಕು, ಟೈಲರಿಂಗ್ ಒಳಗೆ ಲಾಭ ಭಾಳ ತಗೋಬೇಕು. ಹಿಂಗೆ ಸ್ನೇಹಿತರೆ ಬಟ್ಟೆಗೆ ವ್ಯಾಪಾರಕ್ಕೆ ರಾಟಿ ಟೈಲರಿಂಗ್ ಕೆಲಸಕ್ಕೆ ಎಷ್ಟು ಡಿಫ್ರೆಂಟ್ ಐತೆ ನೋಡಿ. ಟೈಲರಿಂಗ್ಗೆ ಭಾಳ ಅಮೌಂಟ್ ಹಾಕೋದಿಲ್ಲ ಸ್ನೇಹಿತರೆ. 2-3 ಸಾವಿರ ರೂಪಾಯಿ ಹಾಕ್ಬಿಟ್ಟು 1 ವರ್ಷ ಬೇಕಾದಂಗೆ ಹೊಲಿರಿ. ಬಟ್ಟೆ ಹಂಗಲ್ಲ, 1 ಲಕ್ಷ ಹಾಕಿರ್ತೀವಿ ರೀ, ಒಳ್ಳೆ 80 ಸಾವಿರ ಕೊಡಲ್ಲ. ನಾನು ಲಕ್ಷಣ ಬರುತ್ತೆ ರೀ, ಹೊರತಾಗಿ ಲಾಭ ಬರಲ್ಲ ಬಟ್ಟೆ ಒಳಗೆ. ಆದ್ರೆ ಪ್ರತಿಯೊಂದು ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂತಾರೆ. ಅವ್ರಿಗೆ ಗೊತ್ತಿರುತ್ತೆ ಲಾಭ ಲಕ್ಷಣ ಅನ್ನೋದು. ಈಗ ಹೇಳ್ಕೊತ ಹೋಗಲ್ಲ. ಲಾಭ ಬಂದಾಗ ಹಿಗ್ಬಾರ್ದು, ಲಕ್ಷಣ ಬಂದಾಗ ಕುಗ್ಗಬಾರ್ದು. ಬಟ್ಟೆ ವ್ಯಾಪಾರದ ಹಂಗೆ, ಟೈಲರಿಂಗ್ ಹಂಗಲ್ಲ, ಲಾಭ ಇದ್ದೇ ಇರುತ್ತೆ ಸ್ನೇಹಿತರೆ. ಬರೀ ನಾನು ಊರಿಗೆ ಹೋಗಿ ಮತ್ತು ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿ. ಬಾಯ್ ರೀ, ಮತ್ತೆ ಸಿಗೋಣ.